ಇದು 24-25ರಲ್ಲಿ ಘೋಷಣೆ ಮಾಡಿರೋದು. 141 ಕೋಟಿ ರೂಪಾಯಿ ಎಸ್ಟಿಮೇಟ್ ನಾವು ಪ್ರಿಪೇರ್ ಮಾಡಿದ್ದೀವಿ ಈಗಾಗಲೇ. ಅದಕ್ಕೆ ಇನಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡು ಕೂಡ ಇರಲಿಲ್ಲ. ಇದು PPP ಮಾಡೆಲ್ ಮೇಲೆ ಮಾಡಬೇಕಾಗಿರ್ತಕ್ಕಂಥ ಯೋಜನೆ. ಆದರೂ ಕೂಡ ನಾನು ನಬಾರ್ಡ್ನಿಂದ 20 ಕೋಟಿ ಅನುದಾನ ಈಗಾಗಲೇ ಕೊಟ್ಬಿಟ್ಟಿದ್ದೀನಿ. ವಿಶೇಷವಾಗಿ ಆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಕೃತಜ್ಞತೆ ಹೇಳಬೇಕು. ನಿಮ್ಮ ಕಾಲದಲ್ಲಿ ಕೊಟ್ಟಿರೋಂಥ ಜಾಗ ಸಿಕ್ಕಿಲ್ಲ. ಪಾಪ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆಸಕ್ತಿ ವಹಿಸಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ 46ರಲ್ಲಿ 20 ಎಕರೆ ಕೊಡಿಸಿದ್ದಾರೆ. ಇದ್ರ ಜೊತೆ ಶರತ್ ಬಚ್ಚೇಗೌಡರು ಕೂಡ ಹೊಸಕೋಟೆಯಲ್ಲಿ 36 ಎಕರೆಯಲ್ಲಿ ಹೊಸ APMCಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ನಾವು ಇದೇ ಸೈತಾಗಾರವನ್ನು ಮಾಡ್ತಾ ಇದ್ದೀವಿ, ಇಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಆದಷ್ಟು ಶೀಘ್ರವಾಗಿ ಇದನ್ನು PPP ಮಾಡೆಲ್ನಲ್ಲಿ ಯಾರಾದರೂ ಬಂದರೆ ಒಳ್ಳೆಯದು, ಬರದೇ ಇದ್ದರೆ ನಾವೇ ದುಡ್ಡು ಹಾಕಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸಂಪೂರ್ಣ ಏನು ನೀವು ಹೇಳ್ತಾ ಇದ್ದೀರಿ, ಪಾಲಿ ಹೌಸ್ನಲ್ಲಿ ಏನು ತಾವು ಬೆಳೀತಾ ಇದ್ದೀರಿ, ಎಕ್ಸ್ಪೋರ್ಟ್ ಆಗ್ತಾ ಇರ್ತಕ್ಕಂಥ ನಿಜ. ಅದು 5,000 ಕೋಟಿ ಆಗ್ತದೋ 10,000 ಕೋಟಿ ಆಗ್ತದೆ, ಇನ್ನೂ ಹೆಚ್ಚಿಗಾಗಲೇನೋ ಆಸಕ್ತಿ ನಮ್ಗೆ ಸರ್ಕಾರದ್ದು ಕೂಡ ಇದೆ. ಖಂಡಿತ ಈ ವ್ಯವಸ್ಥೆಯನ್ನು ನಾನು ಒದಗಿಸ್ಕೊಡ್ತೀನಿ.